ನಮಸ್ಕಾರ. ಇಂದಿನ ನಮ್ಮ ಚರ್ಚೆಗೆ ಎಲ್ರಿಗೂ ಸ್ವಾಗತ. ನಮಸ್ಕಾರ. ಇಂದು ನಾವು ಒಂದು ಬಹಳಷ್ಟು ಜನರಿಗೆ ಗೊತ್ತಿರೋ ಆದರೆ ಪೂರ್ತಿಯಾಗಿ ಅರ್ಥ ಆಗದಿರೋ ಒಂದು ವಿಷಯದ ಬಗ್ಗೆ ಮಾತಾಡೋಣ. ಒಂದೇ ಮಂತ್ರಕ್ಕೆ ಗಾಯತ್ರಿ, ಸಾವಿತ್ರಿ, ಗುರುಮಂತ್ರ, ಸಂಧ್ಯಾ ಮಂತ್ರ ಅಂತ ಇಷ್ಟೊಂದು ಹೆಸರುಗಳು ಯಾಕಿವೆ? ಹೌದು, ಇದು ಸಾಮಾನ್ಯವಾದ ಪ್ರಶ್ನೆ. ಇದರ ಹಿಂದೆ ಏನಾದರೂ ಗೂಢಾರ್ಥ ಇದೆಯಾ ಅಥವಾ ಇದೊಂದು ಗೊಂದಲನಾ? ಈ ಪ್ರಶ್ನೆಯನ್ನ ನಾವು ಸೌ ಅನಿತಾ ಅರವಿಂದ್ ಸರಾಫ್ ಅವರ ಗಾಯತ್ರಿ ಚೈತನ್ಯ ಅನ್ನೋ ಬರಹದ ಆಧಾರದ ಮೇಲೆ ಸ್ವಲ್ಪ ಆಳವಾಗಿ ನೋಡೋಣ. ಖಂಡಿತ. ಯಾಕಂದ್ರೆ ಈ ಹೆಸರುಗಳು ಸುಮ್ನೆ ಬೇರೆ ಬೇರೆ ಪದಗಳಲ್ಲ ಅಲ್ವಾ? ಖಂಡಿತ ಅಲ್ಲ. ಪ್ರತಿಯೊಂದು ಹೆಸರು ಆ ಮಂತ್ರದ ಒಂದು ನಿರ್ದಿಷ್ಟ ಆಯಾಮವನ್ನ, ಅದರ ಒಂದು ಮುಖವನ್ನ ನಮ್ಗೆ ತೋರಿಸುತ್ತೆ. ಎಲ್ಲವನ್ನೂ ಒಟ್ಟಿಗೆ ನೋಡಿದಾಗ ಮಾತ್ರ ಅದರ ಸಂಪೂರ್ಣ ಚಿತ್ರಣ ಸಿಗೋದು. ಸರಿ, ಹಾಗಾದ್ರೆ ಮೊದಲ ತುಣುಕಿನಿಂದಲೇ ಶುರು ಮಾಡೋಣ. ಗುರುಮಂತ್ರ. ಈ ಪದ ಕೇಳೋದಕ್ಕೆ ಒಂದು ರೀತಿ ಶಕ್ತಿಯುತವಾಗಿದೆ. ಇದೇನೋ ಗುರು ಶಿಷ್ಯ ಪರಂಪರೆಗೆ ಸಂಬಂಧಿಸಿದ್ದು ಅಂತ ಅನ್ಸುತ್ತೆ. ಈ ಹೆಸರಿನ ಹಿಂದಿನ ಕಥೆ ಏನು? ನೀವು ಹೇಳಿದ್ದು ಅದು ತುಂಬಾನೇ ಸರಿ. ಈ ಹೆಸರು ಆ ಮಂತ್ರದ ಮೂಲವನ್ನೇ ಹೇಳುತ್ತೆ. ಅಂದ್ರೆ ಅದು ನಮ್ಗೆ ಹೇಗೆ ಸಿಗುತ್ತೆ ಅಂತ. ಓಕೆ. ವೈದಿಕ ಸಂಪ್ರದಾಯದಲ್ಲಿ ಉಪನಯನ ಅಂತ ಒಂದು ಸಂಸ್ಕಾರ ಇದೆ. ಹೌದು. ಅದು ಕೇವಲ ಒಂದು ಶಾಸ್ತ್ರ ಅಲ್ಲ. ಅದು ಒಬ್ಬ ಶಿಷ್ಯನನ್ನ ಜ್ಞಾನದ ಜಗತ್ತಿಗೆ ಅಧಿಕೃತವಾಗಿ ಸ್ವಾಗತಿಸುವ ಒಂದು ದೀಕ್ಷಾ ಸಮಾರಂಭ. ಆ ಸಮಯದಲ್ಲಿ ಗುರುವು ಶಿಷ್ಯನಿಗೆ ಮೊದಲ ಬಾರಿಗೆ ಈ ಮಂತ್ರವನ್ನ ಉಪದೇಶ ಮಾಡ್ತಾರೆ. ಓ, ಹಾಗಾದ್ರೆ ಇದೊಂದು ರೀತಿ ಜ್ಞಾನದ ಪ್ರಪಂಚಕ್ಕೆ ಎಂಟ್ರಿ ಪಾಸ್ ಇದ್ದಾಗೆ ಗುರುಗಳು ಶಿಷ್ಯನಿಗೆ ಕೊಡುವ ಅಧಿಕೃತ ಕೀಲಿಕೈ ಅಂತನಾ? ಹೌದು, ಅದ್ಭುತವಾದ ಹೋಲಿಕೆ ಅದು. ಗುರು ಕೇವಲ ಪದಗಳನ್ನ ಹೇಳ್ಕೊಡೋದಿಲ್ಲ. ಗುರು ತನ್ನ ತಪಃ ಶಕ್ತಿಯ ಒಂದು ಭಾಗವನ್ನ ಆ ಮಂತ್ರದ ಮೂಲಕ ಶಿಷ್ಯನಿಗೆ ಕೊಡ್ತಾನೆ ಅಂತಾರೆ. ಇದು ಗುರುವಿನಿಂದ ನೇರವಾಗಿ ಪಡೆಯುವ ದೀಕ್ಷಾ ಮಂತ್ರ. ಅದಕ್ಕಾಗೆ ಇದಕ್ಕೆ ಗುರುಮಂತ್ರ ಅಂತ ಹೆಸರು. ನಿಖರವಾಗಿಯೇ. ಅದು ಶಿಷ್ಯನ ಆಧ್ಯಾತ್ಮಿಕ ಪಯಣದ ಆರಂಭದ ಬಿಂದು. ಸರಿ, ಇದು ಸ್ಪಷ್ಟವಾಯಿತು. ಮೊದಲ ಹೆಸರು, ಅದರ ಮೂಲಕ್ಕೆ, ಆ ಜ್ಞಾನ ಪರಂಪರೆಗೆ ಸಲ್ಲಿಸೋ ಒಂದು ಗೌರವ. ಈಗ ನಾವು ಸಾಮಾನ್ಯವಾಗಿ ಕೇಳೋ ಹೆಸರಿಗೆ ಬರೋಣ. ಗಾಯತ್ರಿ. ಈ ಹೆಸರು ಕೇಳಿದ ತಕ್ಷಣ ನಮ್ಮ ಮನಸ್ಸಿಗೆ ಬರೋದು ಕೈಯಲ್ಲಿ ವೀಣೆ, ಪುಸ್ತಕ ಹಿಡಿದು ಹಂಸದ ಮೇಲೆ ಕೂತಿರೋ ದೇವಿಯ ಚಿತ್ರ ಅಲ್ವಾ? ಹೌದು, ಅದೇ ಚಿತ್ರಣ ಮೂಡೋದು. ಆದ್ರೆ ಗಾಯತ್ರಿ ಚೈತನ್ಯದಲ್ಲಿ ಇದರ ಕಾರಣ ಬೇರೆಯೇ ಇದೆ ಅಂತ ಹೇಳಲಾಗಿದೆ. ಹೌದು, ಈ ಅಂಶವೇ ಬಹಳಷ್ಟು ಜನರಿಗೆ ಆಶ್ಚರ್ಯ ತರಿಸಬಹುದು. ಗಾಯತ್ರಿ ಅನ್ನೋ ಹೆಸರು ಆಕ್ಚುಲಿ ದೇವತೆಗೆ ಸಂಬಂಧಿಸಿದ್ದಲ್ಲ. ಅರೆ ಹೌದಾ? ಅದು ಅದರ ರಚನೆಗೆ, ಅದರ ಒಂದು ಆರ್ಕಿಟೆಕ್ಚರ್ಗೆ ಸಂಬಂಧಿಸಿದ್ದು. ರಚನೆಗ? ಹೌದು. ಅಂದ್ರೆ ವೇದದ ಮಂತ್ರಗಳನ್ನ ಒಂದು ನಿರ್ದಿಷ್ಟ ಛಂದಸ್ಸಿನಲ್ಲಿ, ಅಂದ್ರೆ ಒಂದು ರೀತಿಯ ಕಾವ್ಯದ ಮೀಟರ್ ಅಥವಾ ಗತಿಯಲ್ಲಿ ರಚಿಸಲಾಗಿರುತ್ತೆ. ಓಕೆ. ಈ ಮಂತ್ರವನ್ನ ಗಾಯತ್ರಿ ಛಂದಸ್ಸು ಅನ್ನೋ ಒಂದು ನಿರ್ದಿಷ್ಟ ವೈದಿಕ ಛಂದಸ್ಸಿನಲ್ಲಿ ರಚಿಸಲಾಗಿದೆ. ಒಂದು ನಿಮಿಷ, ಇದು ನಿಜವಾಗ್ಲೂ ಕುತೂಹಲಕಾರಿಯಾಗಿದೆ. ಅಂದ್ರೆ ನಾವು ದೇವತೆ ಹೆಸರು ಅನ್ಕೊಂಡಿದ್ದು ವಾಸ್ತವದಲ್ಲಿ ಅದೊಂದು ಕಾವ್ಯ ರಚನೆಯ ಶೈಲಿಯ ಹೆಸರಾ? ಖಂಡಿತ. ಗಾಯತ್ರಿ ಛಂದಸ್ಸು ಅಂದ್ರೆ ಅದರಲ್ಲಿ 3 ಪಾದಗಳಿರ್ತವೆ. ಪ್ರತಿ ಪಾದದಲ್ಲಿ 8 ಅಕ್ಷರಗಳು, ಒಟ್ಟು 24 ಅಕ್ಷರಗಳು. ಆ ಛಂದಸ್ಸಿನಲ್ಲೇ ರಚನೆಯಾದ ಕಾರಣ ಅದಕ್ಕೆ ಸಹಜವಾಗಿಯೇ ಗಾಯತ್ರಿ ಮಂತ್ರ ಅಂತ ಹೆಸರು ಬಂತು. ಇದು ಅದರ ಸ್ವರೂಪವನ್ನ ಆಧರಿಸಿದ ಹೆಸರು. ಓ, ದೇವತೆಯ ಕಲ್ಪನೆ ಆಮೇಲೆ ಬಂದಿರಬಹುದು. ಹೌದು, ದೇವತೆಯ ಕಲ್ಪನೆ ನಂತರ ಅದಕ್ಕೆ ಸೇರಿಕೊಂಡ್ರು. ಮೂಲ ಹೆಸರು ಬಂದಿದ್ದು ಅದರ ಛಂದಸ್ಸಿನಿಂದ. ಇದು ಅನಿರೀಕ್ಷಿತವಾದ ವಿಷಯ. ಹಾಗಾದ್ರೆ ಇದುವರೆಗೆ ನಾವು ತಿಳಿದುಕೊಂಡಿದ್ದು ಮಂತ್ರ ಎಲ್ಲಿಂದ ಬಂತು ಅನ್ನೋದಕ್ಕೆ ಗುರುಮಂತ್ರ ಉತ್ತರ ಕೊಟ್ರೆ, ಅದರ ರಚನೆ ಹೇಗಿದೆ ಅನ್ನೋದಕ್ಕೆ ಗಾಯತ್ರಿ ಉತ್ತರ ಕೊಡುತ್ತೆ. ಹೌದು. ಈಗ ಮುಂದಿನ ಪ್ರಶ್ನೆ, ಈ ಮಂತ್ರ ಯಾರನ್ನು ಕುರಿತದ್ದು? ಇದು ನಮ್ಮನ್ನ ಸಾವಿತ್ರಿ ಅನ್ನೋ 3ನೇ ಹೆಸರಿನ ಕಡೆ ಕರ್ಕೊಂಡೋಗತ್ತೆ. ಈ ಹೆಸರು ಕೇಳಿದ ತಕ್ಷಣ ಸೂರ್ಯನ ಜೊತೆ ಏನೋ ಸಂಬಂಧ ಇರೋ ಹಾಗೆ ಅನ್ಸುತ್ತೆ. ನಿಮ್ಮ ಊಹೆ ಸರಿದಾರಿಯಲ್ಲೇ ಇದೆ. ಈ ಮಂತ್ರದ ಕೇಂದ್ರ ದೇವತೆ ಸವಿತೃ. ಸವಿತೃ. ವೇದಗಳಲ್ಲಿ ಸವಿತೃ ಅಂದರೆ ಕೇವಲ ಆಕಾಶದಲ್ಲಿ ಕಾಣೋ ಸೂರ್ಯ ಅಲ್ಲ. ಸವಿತೃ ಅಂದ್ರೆ ಸೂರ್ಯನ ಹಿಂದಿರುವ ಪ್ರೇರಕ ಶಕ್ತಿ. ಓ, ಪ್ರೇರಕ ಶಕ್ತಿ. ಯಾವ ಚೈತನ್ಯ ಸೂರ್ಯನಿಗೆ ಪ್ರಕಾಶಿಸೋ ಶಕ್ತಿ ಕೊಡುತ್ತೋ, ಜಗತ್ತಿನಲ್ಲಿ ಜೀವವನ್ನ ಪ್ರೇರೇಪಿಸುತ್ತೋ, ನಮ್ಮ ಬುದ್ಧಿಯನ್ನ ಪ್ರಚೋದಿಸುತ್ತೋ, ಆ ದೈವಿಕ ಶಕ್ತಿಯೇ ಸವಿತೃ. ಹಾಗಾಗಿ ಆ ಸವಿತೃ ದೇವತೆಯ ಧ್ಯಾನ ಮತ್ತು ಆರಾಧನೆ ಇರೋದ್ರಿಂದ ಇದಕ್ಕೆ ಸಾವಿತ್ರಿ ಮಂತ್ರ ಅಂತ ಕರೀತಾರೆ. ಒಂದು ನಿಮಿಷ, ಇಲ್ಲಿ ನನಗೊಂದು ಗೊಂದಲ ಇದೆ. ನಾವು ಸಾಮಾನ್ಯವಾಗಿ ಗಾಯತ್ರಿಯನ್ನ ವೇದಮಾತಾ, ಜಗಜ್ಜನನಿ ಹೀಗೆ ಸ್ತ್ರೀ ರೂಪದಲ್ಲಿ ಅಲ್ವಾ ಪೂಜಿಸೋದು? ಹೌದು ಹೌದು. ಆದರೆ ನೀವು ಮಂತ್ರದ ಮುಖ್ಯ ದೇವತೆಯ ಸವಿತೃ ಪುಲ್ಲಿಂಗ ಅಂತ ಹೇಳ್ತಿದ್ದೀರಿ.
ಈ ವ್ಯತ್ಯಾಸವನ್ನ ಹೇಗರ್ಥ ಮಾಡ್ಕೊಳ್ಳೋದು? ಇದು ಇದು ಅತ್ಯಂತ ಮಹತ್ವದ ಪ್ರಶ್ನೆ. ಇಲ್ಲೇ ಗಾಯತ್ರಿ ಚೈತನ್ಯದಲ್ಲಿ ಒಂದು ಸುಂದರವಾದ ವ್ಯಾಕರಣದ ಸೂಕ್ಷ್ಮತೆಯನ್ನ ವಿವರಿಸಲಾಗಿದೆ. ಓಕೆ. ಮಂತ್ರದ ಮುಖ್ಯ ದೇವತೆಯಾದ ಸವಿತೃ ಅನ್ನೋ ಶಬ್ದ ಇದೆಯಲ್ಲ, ಅದು ಸಂಸ್ಕೃತ ವ್ಯಾಕರಣದ ಪ್ರಕಾರ ಋಕಾರ ಅಂತ ಪುಲ್ಲಿಂಗ ಶಬ್ದ. ಅಂದ್ರೆ ಪುರುಷವಾಚಕ. ಹೌದು. ಅದರ ಪ್ರಥಮ ವಿಭಕ್ತಿ ರೂಪ ಸವಿತಾ. ಹಾಗಾದ್ರೆ ಗಾಯತ್ರಿ ಅನ್ನೋ ಸ್ತ್ರೀ ರೂಪದ ಕಲ್ಪನೆ ಹೇಗ್ ಬಂತು ಅನ್ನೋ ಪ್ರಶ್ನೆ ಬರುತ್ತೆ ಅಲ್ವಾ? ಹೌದು, ಅದೇ ಪ್ರಶ್ನೆ. ಅದನ್ನ ಹೀಗೆ ನೋಡಬಹುದು. ಸವಿತೃ ಅನ್ನೋದು ಮೂಲ ಚೈತನ್ಯ, ಮೂಲ ಶಕ್ತಿಯ ಸೋರ್ಸ್, ಆ ಶಕ್ತಿಯ ಅಭಿವ್ಯಕ್ತಿ. ಅಂದ್ರೆ ಆ ಶಕ್ತಿ ಕ್ರಿಯಾರೂಪಕ್ಕೆ ಬಂದಾಗ ಅದನ್ನ ಶಕ್ತಿ ಅಥವಾ ಗಾಯತ್ರಿ ಅಂತ ಸ್ತ್ರೀ ರೂಪದಲ್ಲಿ ಕಲ್ಪಿಸಿಕೊಳ್ಳಲಾಗಿದೆ. ಅಂದ್ರೆ ಒಂದು ಜ್ಞಾನಶಕ್ತಿಯಾದರೆ ಇನ್ನೊಂದು ಕ್ರಿಯಾಶಕ್ತಿ. ನಿಖರವಾಗಿ. ಮೂಲದಲ್ಲಿ ಸವಿತೃ, ಅದರ ಪ್ರಕಟ ರೂಪವೇ ಗಾಯತ್ರಿ. ಹಾಗಾಗಿ ಮಂತ್ರವು ಸವಿತೃವನ್ನು ಉದ್ದೇಶಿಸಿದ್ದು. ಆದ್ರೆ ಆ ಮಂತ್ರದ ಶಕ್ತಿಯನ್ನ ನಾವು ಗಾಯತ್ರಿ ದೇವತೆಯ ರೂಪದಲ್ಲಿ ಆರಾಧಿಸ್ತೇವೆ. ಓ, ಈಗ ಸ್ಪಷ್ಟವಾಯಿತು. ಮೂಲ ದೇವತೆ ಸವಿತೃ ಅಂದ್ರೆ ಪುಲ್ಲಿಂಗ. ಆ ಮಂತ್ರದ ಮೂಲಕ ಪ್ರಕಟವಾಗೋ ಶಕ್ತಿಯನ್ನ ನಾವು ಗಾಯತ್ರಿ ಅಂದ್ರೆ ಸ್ತ್ರೀಲಿಂಗ ಅಂತ ಕರಿತೇವೆ. ಹೌದು, ಎರಡು ಒಂದೇ ದೈವಿಕ ತತ್ವದ ಎರಡು ಮುಖಗಳು. ಇದು ಅದ್ಭುತವಾದ ವಿವರಣೆ. ಹಾಗಾದರೆ ನಮ್ಮ ಪಜಲ್ನ 3 ಭಾಗಗಳು ಪೂರ್ಣವಾದವು. ಮಂತ್ರದ ಮೂಲ ಗುರು, ರಚನೆ ಗಾಯತ್ರಿ ಮತ್ತು ದೇವತೆ ಸವಿತೃ. ಈಗ ಕೊನೆಯ ಮತ್ತು ಬಹುಶಃ ಅತ್ಯಂತ ಆಳವಾದ ಭಾಗಕ್ಕೆ ಬರೋಣ. ಸಂಧ್ಯಾ ಮಂತ್ರ. ಈ ಹೆಸರು ಕೇಳೋಕೆ ಸರಳವಾಗಿದ್ರೂ ಇದರ ಹಿಂದೆ ತುಂಬಾ ತಾತ್ವಿಕ ಅರ್ಥಗಳಿವೆ ಅಂತ ಅನ್ಸುತ್ತೆ. ಹೌದು. ಸಂಧ್ಯಾ ಅನ್ನೋ ಒಂದೇ ಪದದಲ್ಲಿ ಕಾಲ, ತತ್ವ, ಕ್ರಿಯೆ ಮತ್ತು ದೇವತೆ ಎಲ್ಲವೂ ಸೇರ್ಕೊಂಡಿದೆ. ಓ, ಹಾಗಾ? ಇದನ್ನ ಒಂದೊಂದಾಗಿ ಬಿಡಿಸಿ ನೋಡ್ಬೇಕು. ಮೊದಲನೇ ಅರ್ಥ ಕಾಲಕ್ಕೆ ಸಂಬಂಧಿಸಿದ್ದು. ಸಂಧಿಕಾಲ ಅಂದರೆ ದಿನ ಮತ್ತು ರಾತ್ರಿ ಸೇರೋ ಸಮಯ. ಹೌದು. ದಿನ ಮತ್ತು ರಾತ್ರಿ ಸೇರುವ ಸಾಯಂಕಾಲ ಮತ್ತು ರಾತ್ರಿ ಮತ್ತು ದಿನ ಸೇರುವ ಪ್ರಾತಃ ಕಾಲ. ಈ ಸಂಧಿಕಾಲಗಳಲ್ಲಿ ಪ್ರಕೃತಿಯಲ್ಲಿ ಒಂದು ವಿಶೇಷವಾದ ದೈವೀ ಚೈತನ್ಯ ಉತ್ಪನ್ನವಾಗುತ್ತೆ ಅಂತ ಹೇಳಲಾಗುತ್ತೆ. ಆ ಸಮಯದಲ್ಲಿ ಈ ಮಂತ್ರವನ್ನ ಜಪಿಸೋದ್ರಿಂದ ಇದಕ್ಕೆ ಸಂಧ್ಯಾ ಮಂತ್ರ ಅಂತ ಹೆಸರು ಬಂದಿದೆ. ನಿಜ. ನಾವೆಲ್ಲರೂ ಸೂರ್ಯೋದಯ ಅಥವಾ ಸೂರ್ಯಾಸ್ತದ ಸಮಯದಲ್ಲಿ ಒಂದು ಕ್ಷಣ ಸುಮ್ಮನೆ ನಿಂತು ನೋಡಿದರೆ ಮನಸ್ಸಿಗೆ ಒಂದು ವಿಚಿತ್ರವಾದ ಶಾಂತಿ ಸಿಗುತ್ತೆ. ಆ ಅನುಭವದ ಹಿಂದಿರೋ ತಾತ್ವಿಕ ಆಯಾಮವೇ ಇದು ಇರಬಹುದೇ? ನಿಖರವಾಗಿ. ಅದು ಕೇವಲ ದಿನದ ಸಮಯ ಬದಲಾಗೋದಲ್ಲ, ನಮ್ಮೊಳಗಿನ ಚೈತನ್ಯವೂ ಬದಲಾಗೋ ಸಮಯ. ಆದ್ರೆ ಸಂಧ್ಯಾ ಪದದ ಅರ್ಥ ಅಷ್ಟಕ್ಕೆ ಮುಗಿಯಲ್ಲ. ಇನ್ನೂ ಇದೆಯಾ? ಹೌದು. ವ್ಯಾಸ ಸ್ಮೃತಿಯಲ್ಲಿ ಸಂಧ್ಯೇತಿ ಸೂರ್ಯಗತಂ ಬ್ರಹ್ಮ ಅಂತ ಒಂದು ಮಾತಿದೆ. ಅದರರ್ಥ? ಅಂದ್ರೆ ಸಂಧ್ಯಾ ಎಂದರೆ ಸೂರ್ಯನೊಳಗೆ ನೆಲೆಸಿರುವ ಪರಬ್ರಹ್ಮ ತತ್ವ. ನಾವು ಸೂರ್ಯನನ್ನ ಕೇವಲ ಒಂದು ಭೌತಿಕ ವಸ್ತುವಾಗಿ ನೋಡದೆ ಅದರಲ್ಲಿರೋ ಪರಮ ಚೈತನ್ಯವನ್ನ ಧ್ಯಾನಿಸುವುದೇ ಸಂಧ್ಯೆ. ಓಹೋ, ಅಂದ್ರೆ ಇದೊಂದು ತತ್ವ, ಸಮಯದ ಜೊತೆಗೆ ಇದೊಂದು ತಾತ್ವಿಕ ಆಯಾಮವನ್ನು ಹೊಂದಿದೆ. ಹೌದು. ಇದು ಎರಡನೇ ಅರ್ಥ. ಇನ್ನು ಮೂರನೇ ಅರ್ಥ ಅತ್ಯಂತ ಆಳವಾದದ್ದು. ಅದೇನು? ಇದು ಸಾಧಕ ಮತ್ತು ದೇವತೆಯ ನಡುವಿನ ಐಕ್ಯತೆಯನ್ನ ಹೇಳುತ್ತೆ. ನಮ್ಮೊಳಗಿರೋ ಚೇತನಕ್ಕೂ ಆದಿತ್ಯನಲ್ಲಿರೋ ಅಂದ್ರೆ ಸೂರ್ಯನಲ್ಲಿರೋ ಚೈತನ್ಯಕ್ಕೂ ಯಾವುದೇ ಭೇದ ಇಲ್ಲ. ಎರಡೂ ಒಂದೇ ಅಂತನ? ಎರಡೂ ಒಂದೇ ಅನ್ನೋ ಅರಿವನ್ನು ಮೂಡಿಸುವುದೇ ಸಂಧ್ಯಾ. ಸಂ ಅಂದ್ರೆ ಚೆನ್ನಾಗಿ, ಧ್ಯಾ ಅಂದ್ರೆ ಧ್ಯಾನಿಸುವುದು. ಈ ಐಕ್ಯತೆಯ ತತ್ವವನ್ನ ಧ್ಯಾನಿಸಬೇಕು. ಇದು ಯೋಗದ ಸಿದ್ಧಾಂತದ ಹಾಗೆ ಇದೆ. ಜೀವಾತ್ಮ ಮತ್ತು ಪರಮಾತ್ಮನ ಐಕ್ಯತೆ. ಹೌದು. ಹೊರಗಿನ ಪ್ರಪಂಚದಲ್ಲಿ ದಿನರಾತ್ರಿಗಳ ಸಂಧಿ, ನಮ್ಮೊಳಗಿನ ಜೀವ ದೇವರ ಸಂಧಿ. ಇದು ಬಹಳ ಸುಂದರವಾದ ಕಲ್ಪನೆ. ಹೌದು. ಮತ್ತು ಈ ಕಲ್ಪನೆಯನ್ನ ಇನ್ನಷ್ಟು ಆಂತರಿಕಗೊಳಿಸಿ 4ನೇ ಅರ್ಥವನ್ನ ಹೇಳಲಾಗಿದೆ. ಅದೆಂತ? ನಮ್ಮ ಶರೀರದಲ್ಲಿ ಭ್ರೂಮಧ್ಯ ಅಂದ್ರೆ ನಮ್ಮ ಹುಬ್ಬುಗಳ ನಡುವಿನ ಜಾಗ ಇದೆಯಲ್ಲ, ಅದನ್ನ ಯೋಗಶಾಸ್ತ್ರದಲ್ಲಿ ಇಹಲೋಕ ಮತ್ತು ಪರಲೋಕಗಳ ಸಂಧಿಸ್ಥಾನ ಅಂತ ಪರಿಗಣಿಸಲಾಗಿದೆ. ಓಕೆ. ಆ ಜಾಗದ ಮೇಲೆ ಗಮನವನ್ನ ಕೇಂದ್ರೀಕರಿಸಿ ಮಾಡುವ ಧ್ಯಾನವಾದರಿಂದಲೂ ಈ ಮಂತ್ರಕ್ಕೆ ಸಂಧ್ಯಾ ಅಂತ ಹೆಸರು. ಅದ್ಭುತ. ಬಾಹ್ಯವಾಗಿ ಕಾಲದ ಸಂಧಿ, ಆಂತರಿಕವಾಗಿ ದೇಹದ ಸಂಧಿ ಮತ್ತು ತಾತ್ವಿಕವಾಗಿ ಜೀವದೇವರ ಸಂಧಿ ಎಲ್ಲವೂ ಒಂದೇ ಕಡೆ ಸೇರುತ್ತಿದೆ. ಕೊನೆಯದಾಗಿ 5ನೇ ಅರ್ಥವೂ ಇದೆ. ಸಮ್ಯಕ್ ಧ್ಯೇಯತ್ವಾತ್ ಸಂಧ್ಯಾ. ಅದರ ಅರ್ಥ? ಅಂದ್ರೆ ಎಲ್ಲರಿಂದಲೂ ಸರಿಯಾಗಿ ಸಮ್ಯಕ್ಕಾಗಿ ಧ್ಯಾನಿಸಲ್ಪಡಲು ಅರ್ಹವಾದ ಏಕಮಾತ್ರ ದೇವತೆ ಸಂಧ್ಯಾ. ಈ ವ್ಯಾಖ್ಯಾನದಲ್ಲಿ ಸಂಧ್ಯಾ ಅನ್ನೋದೇ ಆ ಪರಮ ಚೈತನ್ಯದ ಹೆಸರಾಗುತ್ತೆ. ಹೀಗಾಗಿ ಆ ದೇವತೆಯನ್ನು ಕುರಿತು ಮಾಡುವ ಉಪಾಸನೆಯ ಕ್ರಿಯೆಗೂ ಸಂಧ್ಯೆ ಅಂತ ಕರೀತಾರೆ. ನಾವು ಸಂಧ್ಯಾ ವಂದನೆ ಅಂತ ಹೇಳ್ತೀವಲ್ಲ, ಹಾಗೆ.
ಹಾಗಾದ್ರೆ ಈ ಎಲ್ಲಾ 4 ಹೆಸರುಗಳನ್ನು ಒಟ್ಟಿಗೆ ಜೋಡಿಸಿದಾಗ ನಮಗೆ ಸಿಗೋ ಚಿತ್ರಣವಾದರೂ ಏನು? ನೋಡಿ, ಇದೊಂದು ಸುಂದರವಾದ ಚಿತ್ರವನ್ನ ಪೂರ್ಣಗೊಳಿಸಿದ ಹಾಗೆ. ಮಂತ್ರ ಎಲ್ಲಿಂದ ಬಂತು? ಅದು ಗುರುವಿನಿಂದ ಬಂದ ದೀಕ್ಷೆ, ಆದ್ದರಿಂದ ಗುರುಮಂತ್ರ. ಸರಿ. ಅದರ ರಚನೆ ಹೇಗಿದೆ? ಅದು ಗಾಯತ್ರಿ ಛಂದಸ್ಸಿನಲ್ಲಿದೆ, ಆದ್ದರಿಂದ ಗಾಯತ್ರಿ ಮಂತ್ರ. ಅದು ಯಾರನ್ನ ಕುರಿತದ್ದು? ಅದು ಸವಿತೃ ದೇವತೆಯನ್ನ ಕುರಿತದ್ದು, ಆದ್ರಿಂದ ಸಾವಿತ್ರಿ ಮಂತ್ರ. ಮತ್ತು ಕೊನೆಗೆ? ಮತ್ತು ಅಂತಿಮವಾಗಿ ಅದನ್ನ ಯಾವಾಗ, ಹೇಗೆ ಮತ್ತು ಯಾವ ತತ್ವದೊಂದಿಗೆ ಅಭ್ಯಾಸ ಮಾಡಬೇಕು, ಅದಕ್ಕೆ ಉತ್ತರವೇ ಸಂಧ್ಯಾ. ಈ 4 ಹೆಸರುಗಳಿಲ್ದೆ ಮಂತ್ರದ ಸಂಪೂರ್ಣ ಚಿತ್ರಣ ನಮಗೆ ಸಿಗೋದೇ ಇಲ್ಲ. ಇಂದಿನ ಈ ಚರ್ಚೆ ನಾವು ಕೇವಲ ಒಂದು ಮಂತ್ರ ಅನ್ಕೊಂಡಿದ್ದರ ಹಿಂದೆ ಎಷ್ಟು ಆಳವಾದ ಬಹುಮುಖಿ ಅರ್ಥಗಳಿವೆ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸ್ಕೊಟ್ಟಿದೆ. ಹೌದು. ಗುರು, ಛಂದಸ್ಸು, ದೇವತೆ ಮತ್ತು ತತ್ವ, ಈ 4 ಆಯಾಮಗಳು ಸೇರಿ ಒಂದು ಪರಿಪೂರ್ಣ ಜ್ಞಾನವನ್ನ ನೀಡುತ್ತವೆ. ಹೌದು. ಮತ್ತು ಈ ಚರ್ಚೆಯು ಒಂದು ಪ್ರಮುಖ ಪ್ರಶ್ನೆಯನ್ನ ನಮ್ಮ ಮುಂದೆ ಇಡುತ್ತೆ. ಅದೇನು? ಒಂದು ಮಂತ್ರದ ಹೆಸರುಗಳ ಹಿಂದಿರೋ ದೀಕ್ಷೆ, ರಚನೆ, ದೇವತೆ, ಕಾಲದಂತಹ ಇಷ್ಟು ಆಳವಾದ ಅರ್ಥಗಳನ್ನ ತಿಳ್ಕೊಂಡಾಗ ಅದನ್ನ ಅಭ್ಯಾಸ ಮಾಡೋವರ ಅನುಭವದಲ್ಲಿ ಯಾವ ರೀತಿಯ ಬದಲಾವಣೆಯಾಗಬಹುದು? ಹೌದು, ಇದು ಬಹಳ ಮುಖ್ಯವಾದ ಪ್ರಶ್ನೆ. ಈ ಚರ್ಚೆ ನಂತರ ಮುಂದಿನ ಬಾರಿ ಈ ಮಂತ್ರವನ್ನ ಕೇಳಿದಾಗ ಅಥವಾ ಜಪಿಸಿದಾಗ ಕೇವಲ ಶಬ್ದಗಳು ಕೇಳಿಸೋದಿಲ್ಲ. ಅದರ ಹಿಂದೆ ಗುರುವಿನ ದೀಕ್ಷೆ, ಛಂದಸ್ಸಿನ ಗತಿ, ಸವಿತ್ರವಿನ ಶಕ್ತಿ ಮತ್ತು ಸಂಧ್ಯೆಯ ಆಳವಾದ ತತ್ವ, ಇಡೀ ವಿಶ್ವವೇ ಆ ಮಂತ್ರದಲ್ಲಿ ಅಡಗಿರುವ ಅನುಭವವಾಗಬಹುದು ಅಲ್ವಾ? ಖಂಡಿತ. ಕೇವಲ ಅರ್ಥ ತಿಳಿದುಕೊಳ್ಳುವುದು ನಮ್ಮ ಅನುಭವವನ್ನೇ ಬದಲಿಸಬಲ್ಲದೆ? ಈ ಪ್ರಶ್ನೆಯೊಂದಿಗೆ ಇಂದಿನ ಚರ್ಚೆಯನ್ನು ಮುಗಿಸೋಣ. ಖಂಡಿತ.